ಮಲಗಿದ್ದಲ್ಲೇ ಚಿರ ನಿದ್ರೆಗೆ ಜಾರಿದ್ದಾರೆ ವಯನಾಡಿನ ಜನ. ಒಂದೇ ರಾತ್ರಿ 3 ಗಂಟೆಗಳಲ್ಲಿ 3 ಬಾರಿ ಭೂಮಿ ಕುಸಿದಿದೆ. ಭಾರಿ ಮಣ್ಣು ಕುಸಿದಂತಹ ಪರಿಣಾಮ ಊರಿಗೂರೇ ಸರ್ವನಾಶವಾಗ್ಬಿಟ್ಟಿದೆ. ಒಂದೊಮ್ಮೆ ಸ್ವರ್ಗದಂತಿದ್ದಂತಹ ಜಾಗ ಈಗ ಸ್ಮಶಾನವಾಗ್ಬಿಟ್ಟಿದೆ. ಅಲ್ಲಿ ಮನೆಗಳಿತ್ತು, ಜನ ಜೀವನ ಮಾಡ್ತಾ ಇದ್ರು, ಅಲ್ಲಿ ಶಾಲೆ ಇತ್ತು, ಬಸ್ ನಿಲ್ದಾಣ ಇತ್ತು, ಅಲ್ಲೊಂದು ಪೇಟೆ ಇತ್ತು. ಯಾವುದನ್ನೂ ಕೂಡ ಈಗ ನಿರೀಕ್ಷೆ ಮಾಡುವುದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಆ ನದಿಯನ್ನ ಏನ್ ಗಮನಿಸ್ತಾ ಇದ್ದೀರಿ, ಚರಿಯಾರ್ ನದಿಗೆ ಹೋಗಿ ಸೇರುವಂತಹ ನೀರಿದು ಸಣ್ಣದಾಗಿ ಹೊಳೆಯ ರೂಪದಲ್ಲಿ ಹರಿತಾ ಇತ್ತು. ಆದ್ರೆ ನಿನ್ನೆ ಆದಂಥ ಆರ್ಭಟ, ನಿನ್ನೆ ಆದಂಥ ಭೂಕುಸಿತದ ನಂತರದಲ್ಲಿ ನದಿಯಂತೆ ಹರಿತಾ ಇದೆ. ಮೇಲ್ಭಾಗದಲ್ಲಿದ್ದಂತಹ ಬಂಡೆ ಕಲ್ಲುಗಳೆಲ್ಲವೂ ಕೂಡ ಕೆಳಗಡೆ ಬಂದು ಬಿದ್ದಿದ್ದಾವೆ. ಸಾಕಷ್ಟು ಮಂದಿ ಆ ಮಣ್ಣಿನ ಒಳಭಾಗದಲ್ಲಿ ಸಿಲುಕಿ ತಮ್ಮ ಉಸಿರನ್ನೇ ಚೆಲ್ಲಿದ್ದಾರೆ. ಮೆಪ್ಪಾಡಿ ಸೇರಿದಂತೆ ಹಲವು ಆಸ್ಪತ್ರೆಗಳಲ್ಲಿ ಈಗಾಗಲೇ ಸಾಕಷ್ಟು ಮಂದಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮೃತದೇಹಗಳ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇದೆ. ಮೊದಲ ಬಾರಿ ನಿನ್ನೆ ಮಧ್ಯರಾತ್ರಿ 1 ಗಂಟೆ 15 ನಿಮಿಷದ ಸುಮಾರಿಗೆ ಭೂಮಿ ಕುಸಿತ ಆಗುತ್ತೆ. ಆ ಸಂದರ್ಭದಲ್ಲಿ ಬಹಳ ಜೋರಾದಂತಹ ಶಬ್ದ ಕೇಳಿಸುತ್ತಂತೆ. ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ದೊಡ್ಡ ಗಾತ್ರದಲ್ಲಿ ಅಲೆಗಳ ರೀತಿಯಲ್ಲಿ ನೀರು ಕಾಣಿಸ್ತು. ನಮಗೆ ಮರಗಳು ಏಕಾಏಕಿ ಕುಸಿಯುವುದನ್ನ ನಾವು ಕಣ್ಣಾರೆ ಕಂಡ್ವಿ ಅಂತ ಹೇಳಿ ಈ ದುರಂತದಲ್ಲಿ ಬದುಕುಳಿದವರು ಹೇಳ್ತಿದ್ದಾರೆ. ಮೊದಲು ಭೂಮಿ ಕಂಪಿಸಿದ್ದು, ಭೂಮಿ ಕುಸಿತ ಆಗಿದ್ದು ರಾತ್ರಿ 1:15ರ ಸುಮಾರಿಗೆ. ಅದಾಗಿ ಸ್ವಲ್ಪ ಹೊತ್ತಿನ ನಂತರ ಮತ್ತೊಂದು ಜಾಗದಲ್ಲಿ ಸುಮಾರು 2:30ರ ಸುಮಾರಿಗೆ ಮತ್ತೊಮ್ಮೆ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಆಗತ್ತೆ. ಒಂದು ಕಾಲಿಗೆ ಒಂದ್ಸಲ ಆಗತ್ತೆ. ಅದಾದ ನಂತರ 2:30 ಸುಮಾರಿಗೆ ಮತ್ತೊಮ್ಮೆ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಆಗತ್ತೆ. ಆಗ್ಲೂ 10 ಮನೆಗಳು ಸಮಾಧಿಯಾಗೋಗ್ಬಿಡ್ತಾವೆ. ಕುಸಿದಂತಹ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾವೆ. 2:30ರ ನಂತರ ತಣ್ಣಗಾಯ್ತಾ ಭೂಮಿಯ ಆಕ್ರೋಶ ತಣ್ಣಗಾಯ್ತಾ ಅಂದ್ರೆ ಇಲ್ಲ. ಮತ್ತೆ 4 ಗಂಟೆ ಸುಮಾರಿಗೆ ಚೂರಲ್ಮಲಾದಲ್ಲಿ ಭೂಕುಸಿತ ಆಗತ್ತೆ. ಅಟ್ಟಮಲ, ಮಂಡಕೈ ಹಾಗೆ ಚೂರಲ್ಮಲಾದಲ್ಲಿ ಭೂಮಿ ಕುಸಿತ ಆಗತ್ತೆ. ಒಟ್ಟು 3 ಗ್ರಾಮಗಳಲ್ಲಾಗಿರುವಂತಹ ಭೂಕುಸಿತ. ಭಾರಿ ಮಳೆಯ ಮುನ್ಸೂಚನೆ ಇರಲಿಲ್ಲ. ಅಲ್ಲಿ ದೊಡ್ಡದಾಗಿ ಮಳೆ ಸುರಿಯುತ್ತೆ, ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಜಿಲ್ಲಾಡಳಿತ, ಹಾಗೆ ಯಾವುದೂ ಇರಲಿಲ್ಲ. ಆದ್ರೂ ಏಕಾಏಕಿ ನಿರಂತರವಾಗಿ ಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ. ಮಳೆ ಸುರಿತಾ ಇದ್ದಂತಹ ಮಳೆ ಏಕಾಏಕಿ ಭೂಕುಸಿತಕ್ಕೆ ಕಾರಣ ಆಗ್ಬಿಡುತ್ತೆ. ಸಣ್ಣದಾಗಿ ಹರಿತಾ ಇದ್ದಂತಹ ಹೊಳೆಯಂತೆ ಹರಿತಾ ಇದ್ದಂತಹ ನೀರಿದೆಯಲ್ಲ, ನೀವೇನ್ ಗಮನಿಸ್ತಾ ಇದ್ದೀರಿ, ನದಿಯಂತೆ ಆರ್ಭಟ ಮಾಡ್ಬಿಡುತ್ತೆ ರಾತ್ರೋರಾತ್ರಿ. ತಡರಾತ್ರಿ ವೇಳೆ ಗಾಢ ನಿದ್ದೆಯಲ್ಲಿದ್ದಂತಹ ಜನ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಲೆಕ್ಕ ಇಷ್ಟು: ಸುಮಾರು 63 ಮೃತದೇಹಗಳನ್ನ ರಿಕವರ್ ಮಾಡಿದ್ದಾರೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆಯಂತೆ. ಮುಂಡಕೈ ಭಾಗದಲ್ಲಿ ಸಿಕ್ಕಾಕೊಂಡಂತಹ ಓರ್ವ ವ್ಯಕ್ತಿ ಆ ಭಾಗದ ಕೇರಳದ ಸುದ್ದಿವಾಹಿನಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನನ್ನ ಕಣ್ಣ ಮುಂದೆಯೇ 7 ಮೃತದೇಹಗಳಿದ್ದಾವೆ, ಇನ್ನೂ ಕೆಳಭಾಗದಲ್ಲಿ ಹಲವು ಮನೆಗಳಿದ್ದಾವೆ, ಇನ್ನೂ 30 ಜನರ ಮೃತದೇಹ ಇರುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅಲ್ಲಿಗೆ ಕೇರಳದ ವಯನಾಡ್ನಲ್ಲಾದಂತಹ ಈ ಭೂಕುಸಿತದ ದುರಂತದಲ್ಲಿ ಸಾವಿನ ಸಂಖ್ಯೆ ಶತಕವನ್ನ ದಾಟುವಂತಹ ಆತಂಕ ಇದೆ. ರಕ್ಷಣಾ ಪಡೆಗಳು ಈಗಲೂ ಕೂಡ ಯಾರ್ಯಾರು ಈ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೋ, ಮನೆಯಿಂದ ಆಚೆ ಬರೋಕೆ ಸಾಧ್ಯವಾಗದೆ ಒದ್ದಾಡ್ತಿದ್ದಾರೋ ಅಂಥವರನ್ನ ರಕ್ಷಣೆ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇನ್ನೂ ಕೆಲ ಮೃತದೇಹಗಳ ದುರಂತ ಕತೆ ಏನು ಅಂತಂದ್ರೆ, ಕೈಯೆಲ್ಲೋ ಒಂದ್ ಕಡೆ, ತಲೆಯೆಲ್ಲೋ ಒಂದ್ ಕಡೆ, ಈ ರೀತಿಯಾದಂತಹ ಮೃತದೇಹಗಳು ಕೂಡ ಪತ್ತೆಯಾಗ್ತಿವೆಯಂತೆ. ಹಲವರ ಮನೆ, ಹಲವರ ಕನಸು, ಹಲವರ ಜೀವನ ಭೂಕುಸಿತದಲ್ಲಿ ಈ 3 ಗ್ರಾಮಗಳಲ್ಲಿ ಸಮಾಧಿಯಾಗೋಗ್ಬಿಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.